ಇಲ್ಲ 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 ಅವಾಗ ಮೀಟ್ ಮಾಡಬೇಕು ಅಂತಿದ್ದೀನಿ, ಆರೋಗ್ಯ ವಿಚಾರಿಸಬೇಕು ಅಂತ ಸಮಯ ಸಿಗಲಿಲ್ಲ. ನಾನು ಟೂರಲ್ಲಿದ್ದೆ, ಗುಲ್ಬರ್ಗ ಆ ಭಾಗದಲ್ಲಿ ಹೋಗಿದ್ದೆ. ಸೊ ಬಂದಿದ್ದಾರೆ, ಹೋದಾಗೇನು ಅಷ್ಟೇ ಆರೋಗ್ಯ ವಿಚಾರಿಸ್ಕೊಳ್ಳೋದು, ಒಂದು ಕಪ್ ಟೀ ಕೊಡೋದು ಬರೋದು ಅಷ್ಟೇ. ಈವನ್ ಶಿವಕುಮಾರ್ ಜೊತೆಲೂ ಅಷ್ಟೇನೆ, ಶಿವಕುಮಾರಿಗೂ ಮೀಟ್ ಮಾಡಬೇಕು ಅಂತಿದ್ದೀನಿ ನಾನು. ಜಸ್ಟ್ ರಾಜ್ಯದ ಬಗ್ಗೆ ಚರ್ಚೆ, ಯಾಕಂದ್ರೆ ನನಗೆ ಇಂಪಾರ್ಟೆಂಟ್ ಇರ್ತಕ್ಕಂಥದ್ದು ಡ್ಯಾಮ್ಗಳದ್ದು. ಡ್ಯಾಮ್ಗಳಲ್ಲಿ ಹೋಳು ತುಂಬಿದೆ, ಇದನ್ನು ತೆಗ್ಸಕ್ಕೆ ಏನ್ ಮಾಡಬೇಕು? ಇದು ಹೀಗೆ ಇದ್ರೆ ನಮಗೆ ಎಷ್ಟು ಮಳೆ ಬಂದರೂ ರೈತರಿಗೆ ನೀರು ಸಿಗೋದಿಲ್ಲ. ಇದ್ರ ಬಗ್ಗೆ ಯಾರು ಚರ್ಚೆ ಮಾಡ್ತಾ ಇಲ್ಲ. ಹೋಳು ತುಂಬಿದೆ ಇವತ್ತಿನ ದಿವಸ, ಯಾವ ರೀತಿ ಅದನ್ನ ಕ್ಲೀನ್ ಮಾಡಬೇಕು, ಯಾವ ರೀತಿ ಆ ಡ್ಯಾಮ್ಗಳನ್ನ ಭದ್ರಪಡಿಸಬೇಕು. ಈಗ ಮಾದಾಯಿ ಯೋಜನೆ ಅದು ಒಂದ್ ಕಡೆ ಬಿದ್ದಿದೆ, ಅದೇ ರೀತಿಯಲ್ಲಿ ಬೆಂಗಳೂರಿನಲ್ಲಿ ಎತ್ತಿನೊಳೆ, ಇದ್ರ ಬಗ್ಗೆ ಚರ್ಚೆ ಮಾಡಿ. ಅಂದ್ರೆ ಇದು ಮಾಡಬೇಕು, ಹಿಂದೂ ಮುಸ್ಲಿಂ, ಹಿಂದುಳಿದವರು ಮುಂದುವರೆದವರು. ಒಳ್ಳೆ ಕಥೆ ಐತಲ್ಲ ಇದು. ಸೊ ಇಷ್ಟು ದಿವಸ ಹಿಂದುಳಿದವ್ರಿಗೆ ಮಾಡಿದ್ದೇನು, ಹಿಂದುಳಿದವರೇ ಮುಂದೆ ಬರ್ರೋ, ನಮಗೆ ಓಟ್ ಹೋಗ್ರಿ, ನೀವು ಹಿಂದೆ ಹೋಗ್ರಿ, ನಾವು ಮುಂದೆ ಬರ್ತೀವಿ. 70 ವರ್ಷದಿಂದ ಕೂತ್ಕೊಂಡು ಬಂದಿಲ್ವಾ ಹಿಂದುಳಿದವರು, ಅಲ್ಪಸಂಖ್ಯಾತರು? ಏನಾದ್ರೂ ನಿಮಗೆ ಕೇಳಿದ್ರ? ಇವತ್ತು ಅವ್ರು ಜನಗಣತಿ ಮಾಡಿ ನೀವು ಇಷ್ಟಿದ್ದೀರಪ್ಪ ಅಂತ ಹೇಳಿದ್ರೆ ನಿಮ್ಗೆ ಯಾಕೆ ಸಿಟ್ಟು ಬರುತ್ತೆ? ಸಾಮಾನ್ಯ ಲಿಂಗಾಯತರು ಒಕ್ಕಲಿಗರಿಗೆ ಇದು ಅನ್ವಯಿಸೋ ಭಾಗ, ಅವ್ರಿಗೆ ಇದ್ರ ಬಗ್ಗೆ ಲೆವೆಲೇಸು ಕೂಡ ಚಿಂತೆ ಇಲ್ಲ. ಈ ಪೊಲಿಟಿಕಲ್ ಇದಾರಲ್ಲ ಲೀಡರ್ಗಳು, ನಮ್ ಸೀಟ್ ಎಲ್ಲಿ ಹೋಗತ್ತೋ ಇದ್ರ ಚಿಂತೆ ಆಗಿದೆ. ಸೀಟಿನ ಚಿಂತೆ ಅಷ್ಟೇ ಹೊರತು ಇವರಿಗೆ ಜಾತಿ ಲೆಕ್ಕಾಚಾರದ ಬಗ್ಗೆ ಚಿಂತೆನೇ ಇಲ್ಲವೇ ಇಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.